1950ರ ಜನವರಿ 24ರಂದು ರಾಜೇಂದ್ರ ಪ್ರಸಾದ್ ಅವರು ಸಂವಿಧಾನ ರಚನಾ ಸಭೆಯಿಂದ ಸ್ವತಂತ್ರ ಭಾರತದ ಮೊದಲ ರಾಷ್ಟ್ರಪತಿಯಾಗಿ ಅವಿರೋಧವಾಗಿ ಆಯ್ಕೆಯಾದರು. ಅವರು 1952 ಮತ್ತು 1957ರಲ್ಲಿ ಅಧ್ಯಕ್ಷರಾಗಿ ಮರು ಆಯ್ಕೆಯಾದರು. ಭಾರತದ ಇತಿಹಾಸದಲ್ಲಿ ಈ ಸಾಧನೆ ಮಾಡಿದ ಏಕೈಕ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್. ಆದರೆ ನೆಹರು ಅವರು ರಾಜೇಂದ್ರ ಪ್ರಸಾದ್ ಅವರನ್ನು ರಾಷ್ಟ್ರಪತಿಯನ್ನಾಗಿ ಮಾಡಬೇಕೆಂದು ಬಯಸಿರಲಿಲ್ಲ. ಬದಲಾಗಿ ಅವರು ರಾಜಗೋಪಾಲಾಚಾರಿ ಅವರು ಭಾರತ ಗಣರಾಜ್ಯದ ಮೊದಲ ರಾಷ್ಟ್ರಪತಿಯಾಗಬೇಕೆಂದು ಬಯಸಿದ್ದರು. ಆಗ ರಾಜಗೋಪಾಲಾಚಾರಿ ಅವರು ಗವರ್ನರ್ ಜನರಲ್ ಹುದ್ದೆಯನ್ನು ಅಲಂಕರಿಸಿದ್ದರು. ನೆಹರು ಅವರ ಈ ನಿರ್ಧಾರವನ್ನು ಸ್ವತಃ ಕಾಂಗ್ರೆಸ್ಸಿಗರೇ ವಿರೋಧಿಸಿದ್ದರು. ಇದರಿಂದ ಬೇಸರಗೊಂಡ ನೆಹರು ಅವರು ರಾಜೀನಾಮೆ ನೀಡಿದರು. ಆದರೆ ನಂತರ ಸರ್ದಾರ್ ಪಟೇಲ್ ಅವರ ಚಾಕಚಕ್ಯತೆಯೊಂದಿಗೆ 1956ರ ಜನವರಿ 24ರಂದು ಸಂವಿಧಾನ ಸಭೆಯ ಅಧಿವೇಶನ ನಡೆಯಿತು ಮತ್ತು ರಾಜೇಂದ್ರ ಪ್ರಸಾದ್ ಅವರು ಭಾರತದ ಮೊದಲ ರಾಷ್ಟ್ರಪತಿಯಾಗಿ ಆಯ್ಕೆಯಾದರು. 1950ರ ಜನವರಿ 24ರಂದು ಜನಗಣಮನ ಹಾಡಿಗೆ ರಾಷ್ಟ್ರಗೀತೆಯ ಸ್ಥಾನಮಾನವನ್ನು ನೀಡಲಾಯಿತು. ಜನಗಣಮನ ಎಂಬುದು ರವೀಂದ್ರನಾಥ ಟ್ಯಾಗೋರ್ ಬರೆದ ಬಂಗಾಳಿ ಸ್ತೋತ್ರವಾದ ಭಾರತೋ ಭಾಗ್ಯ ವಿಧಾತಾದ ಮೊದಲ ಚರಣವಾಗಿದೆ. ಇದರ ಹಿಂದಿ ಆವೃತ್ತಿಯನ್ನು ಸಂವಿಧಾನ ಸಭೆಯು 1950ರ ಜನವರಿ 24ರಂದು ಭಾರತದ ರಾಷ್ಟ್ರಗೀತೆಯಾಗಿ ಅಳವಡಿಸಿಕೊಂಡಿತು. ಇದನ್ನು ಮೊದಲು 1911ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಕಲ್ಕತ್ತಾ ಅಧಿವೇಶನದಲ್ಲಿ ಹಾಡಲಾಗಿತ್ತು. ಆಗ ಅದನ್ನು ರಾಷ್ಟ್ರಕವಿ ರವೀಂದ್ರನಾಥ ಟ್ಯಾಗೋರ್ ಅವರ ಸೊಸೆ ಸರಳ ಹಾಡಿದ್ದರು. 1950ರ ಜನವರಿ 24ರಂದು ಭಗವಾನ್ ರಾಮ ಮತ್ತು ಕೃಷ್ಣನ ಜನ್ಮಭೂಮಿಯಾದ ಉತ್ತರ ಪ್ರದೇಶ ರಾಜ್ಯವನ್ನು ಸ್ಥಾಪಿಸಲಾಯಿತು. 1937ರ ಏಪ್ರಿಲ್ 1ರಂದು ಬ್ರಿಟಿಷ್ ಸರ್ಕಾರವು ಇದನ್ನು ಯುನೈಟೆಡ್ ಪ್ರಾವಿನ್ಸ್ ಎಂದು ಹೆಸರಿಸಿತ್ತು. ಅದರ ನಂತರ 1947ರ ಆಗಸ್ಟ್ 15ರಂದು ಭಾರತದ ಸ್ವಾತಂತ್ರ್ಯದ ನಂತರ ಅದರ ಹೆಸರನ್ನು 1950ರ ಜನವರಿ 24ರಂದು ಉತ್ತರ ಪ್ರದೇಶ ಎಂದು ಬದಲಾಯಿಸಲಾಯಿತು. ಉತ್ತರ ಪ್ರದೇಶದ ಇತಿಹಾಸ 4000 ವರ್ಷಗಳಷ್ಟು ಹಳೆಯದು. ಒಂದೆಡೆ ಈ ರಾಜ್ಯವು ದೇಶದ ರಾಜಕೀಯದ ದಿಕ್ಕನ್ನು ನಿರ್ಧರಿಸುತ್ತದೆ, ಇನ್ನೊಂದೆಡೆ ಈ ರಾಜ್ಯವು ಸಾಂಸ್ಕೃತಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಅತ್ಯಂತ ಶ್ರೀಮಂತವಾದದ್ದಾಗಿದೆ. ಉತ್ತರ ಪ್ರದೇಶದ ಪ್ರಸ್ತುತ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್. ಕುತೂಹಲಕಾರಿ ಸಂಗತಿಯೆಂದರೆ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗಿನಿಂದಲೂ ಯುಪಿಯು ದೇಶಕ್ಕೆ ಗರಿಷ್ಠ ಸಂಖ್ಯೆಯ ಪ್ರಧಾನಿಗಳನ್ನು ನೀಡಿದೆ. ಹಾಗಾಗಿಯೇ ದಿಲ್ಲಿಯ ಕುರ್ಚಿ ಮೇಲೆ ಯಾರು ಕೂರಬೇಕು ಎನ್ನುವ ಹಾದಿ ಉತ್ತರ ಪ್ರದೇಶದ ಮೂಲಕ ಸಾಗುತ್ತದೆ ಎಂದು ಹೇಳಲಾಗುತ್ತದೆ. ಲಾಲ್ ಬಹದ್ದೂರ್ ಶಾಸ್ತ್ರಿ, ಚೌಧರಿ ಚರಣ್ ಸಿಂಗ್, ರಾಜೀವ್ ಗಾಂಧಿ, ವಿಶ್ವನಾಥ್ ಪ್ರತಾಪ್ ಸಿಂಗ್, ಚಂದ್ರಶೇಖರ್, ಅಟಲ್ ಬಿಹಾರಿ ವಾಜಪೇಯಿ ಅವರಿಂದ ಹಿಡಿದು ಈಗಿನ ಪ್ರಧಾನಿ ನರೇಂದ್ರ ಮೋದಿಯವರವರೆಗೆ ಎಲ್ಲರೂ ಉತ್ತರ ಪ್ರದೇಶದ ಸಂಸದರು. ಪ್ರಸ್ತುತ ಉತ್ತರ ಪ್ರದೇಶದಲ್ಲಿ 80 ಲೋಕಸಭೆ ಮತ್ತು 403 ವಿಧಾನಸಭಾ ಕ್ಷೇತ್ರಗಳಿವೆ. 1966ರ ಜನವರಿ 24ರಂದು ಭಾರತೀಯ ಪರಮಾಣು ಕಾರ್ಯಕ್ರಮದ ಪಿತಾಮಹ ಹೋಮಿ ಜಹಾಂಗೀರ್ ಬಾಬಾ ಅವರು ವಿಮಾನ ಅಪಘಾತದಲ್ಲಿ ನಿಧನರಾದರು. ಈ ಏರ್ ಇಂಡಿಯಾ ವಿಮಾನ ಮುಂಬೈನಿಂದ ನ್ಯೂಯಾರ್ಕ್ಗೆ ಹೋಗುತ್ತಿತ್ತು. ಆದರೆ ಅಮೆರಿಕ ತಲುಪುವ ಮುನ್ನವೇ ವಿಮಾನ ಯುರೋಪ್ನ ಆಲ್ಪ್ಸ್ ಪರ್ವತ ಶ್ರೇಣಿಯಲ್ಲಿ ಪತನಗೊಂಡಿತು. ಈ ಅಪಘಾತದಲ್ಲಿ ಹೋಮಿ ಜಹಾಂಗೀರ್ ಬಾಬಾ ಸೇರಿದಂತೆ 117 ಮಂದಿ ಪ್ರಾಣ ಕಳೆದುಕೊಂಡರು. ಹೋಮಿ ಬಾಬಾ ಅವರು 1909ರ ಅಕ್ಟೋಬರ್ 30ರಂದು ಮುಂಬೈನ ಪಾರ್ಸಿ ಕುಟುಂಬದಲ್ಲಿ ಜನಿಸಿದರು. ಹೋಮಿ ಬಾಬಾ ಅವರ ವ್ಯಕ್ತಿತ್ವ ಹೇಗಿತ್ತೆಂದರೆ ಸಿ.ವಿ. ರಾಮನ್ ಅವರು ಅವರನ್ನು ಭಾರತದ ಲಿಯೋನಾರ್ಡೋ ಡಾ ವಿನ್ಸಿ ಎಂದು ಕರೆಯುತ್ತಿದ್ದರು. ಹೋಮಿ ಬಾಬಾ ಸಾವಿಗೆ ಸಂಬಂಧಿಸಿದಂತೆ ಹೇಳುವುದಾದರೆ ಅವರ ಸಾವಿನ ಹಿಂದೆ ಅಮೆರಿಕದ ಗುಪ್ತಚರ ಸಂಸ್ಥೆಯ ಕೈವಾಡವಿದೆ ಎಂದು ಹೇಳಲಾಗುತ್ತದೆ. ಹೋಮಿ ಬಾಬಾ ಅವರ ಸಾವು ಭಾರತದ ಪರಮಾಣು ಶಕ್ತಿ ಕಾರ್ಯಕ್ರಮವನ್ನು ನಿಲ್ಲಿಸುವ ಪಿತೂರಿಯಾಗಿತ್ತು.